ಹೀಗೆ ಆಸಕ್ತಿಗೆ ನಾವು ಇಡೀ ಒಂದು ಕಕ್ಷೆಯಂತೆ ಕ್ಲಾಸಿನಲ್ಲಿ ನಮಗೆ ಅದಷ್ಟು ವಿಚಾರಗಳನ್ನು ಅವರ ಅದಷ್ಟು ಲಾಲ್ಬಾಗ್ನಲ್ಲಿ 220ನೇ ಫ್ಲವರ್ ಶೋನ ಮತ್ತು ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳಿಂದ ಆಗಲಿದೆ. ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಐತಿಹಾಸಿಕವಾಗಿರ್ತಕ್ಕಂತಹ ಕರ್ನಾಟಕದ ಮೊದಲ ರಾಜ ಮನೆತನಗಳಲ್ಲಿ ಒಂದಾಗಿರ್ತಕ್ಕಂತಹ ಗಂಗಾ ರಾಜ ಸಾಮ್ರಾಜ್ಯದ ವೈಭವದ ಬಗ್ಗೆ ಈ ಒಂದು ಥೀಮನ್ನು, ಈ ಉದ್ದೇಶವನ್ನು ಇಟ್ಕೊಂಡು ಈ ಫ್ಲವರ್ ಶೋವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಇದಕ್ಕೆ ಸುಮಾರು 100 ಈ ನಮ್ಮ ಫ್ಲವರ್ ಎಕ್ಸಿಬಿಟರ್ಸು, ನಮ್ಮ ಇಲಾಖೆಯ ಜಗದೀಶ ಅಪನಿರ್ದೇಶಕರು ಮತ್ತು ಅವರ ಜೊತೆಗೆ ಇನ್ನಿತರ ಎಲ್ಲ ವಿವಿಧ ಸಮಿತಿಗಳ ಸದಸ್ಯರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಜೊತೆಗೆ ನಮ್ಮ ಖಾಸಗಿ ಅಂದರೆ ಭಾಳಷ್ಟು ಜನ ಈ ಫ್ಲವರ್ ಶೋಯಲ್ಲಿ ಆಸಕ್ತರಾಗಿರ್ತಕ್ಕಂಥವರು, ಕಲಾವಿದರು, ಇವಾಗೆಲ್ಲ ನೋಡ್ತಾ ಇದ್ದಾರೆ. ನೀವೆಲ್ಲ ಐತಿಹಾಸಿಕವಾಗಿರ್ತಕ್ಕಂತಹ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಈ ದೇವಸ್ಥಾನ, ಬೇಗೂರಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರತಿಮೆ ಆಗಿರ್ಬೋದು, ಆಮೇಲೆ ಹಿಂದುಗಡೆ ಒಂದು ಬಸದಿ ಇರ್ಬೋದು, ಮತ್ತು ನಮ್ಮ 4 ದಿಕ್ಕಿನಲ್ಲಿ ಗಂಗಾ ಸಾಮ್ರಾಜ್ಯದ ವಿವಿಧ ಪ್ರಮುಖ ಘಟನೆಗಳನ್ನು ಬಿಂಬಿಸುವಂತಹ ಒಂದು ಕಲಾಕೃತಿಗಳನ್ನು ಮಾಡಿ ಪ್ರದರ್ಶನಕ್ಕೆ, ಇದರಲ್ಲಿ ಸುಮಾರು 34 ಲಕ್ಷಕ್ಕೂ ಹೆಚ್ಚು ಹೂವುಗಳನ್ನು ನಮ್ಮ ದೇಶದ ಜೊತೆಗೆ ಬೇರೆ ದೇಶಗಳಿಂದ ಸಹಿತ ಆಮದು ಮಾಡಿಕೊಂಡು, ಹಾಲೆಂಡ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಆಮೇಲೆ ದಕ್ಷಿಣ ಅಮೆರಿಕಾ, ಅಲ್ಲಿಂದ ಹೂವುಗಳನ್ನು ಆಮದು ಮಾಡಿಕೊಂಡು ಭಾಳಷ್ಟು ಸುಂದರವಾಗಿ ಈಗಾಗಲೇ ಎಲ್ಲ ಅಲಂಕಾರ ಮಾಡಿ ಈಗಾಗಲೇ ನಮ್ಮ ಫ್ಲವರ್ ಶೋ ಉದ್ಘಾಟನೆಗೆ ಸಂಪೂರ್ಣವಾಗಿ ತಯಾರಿ ಸಿದ್ಧ ಆಗಿದೆ. ನಾವೆಲ್ಲನೂ ಅದನ್ನು ನೋಡ್ಬೋದಾಗಿದೆ.